ನಿನ್ ಲೈಫಲ್ಲಿ ಸಿಕ್ಕಿರುವಂತಹ ಬೆಸ್ಟ್ ಗಿಫ್ಟ್ ಅಂದ್ರೆ ಏನು? ಬ್ರೋ ಕಟ್ಟ ಕಡೆಗೆ ನಾನು ಹೇಳ್ತಿರೋದು ಏನಂದ್ರೆ 2006ರಿಂದ ಪರಿಚಯ ನನ್ನ ಫ್ರೆಂಡ್ ಅಂಗನವಾಡಿ ಒಂದೇ ಚಡ್ಡಿ ಇಬ್ರು ಹಾಕ ಹೋಗಿರೋರು ನಾವು. ಸೈಜ್ ಬೇರೆ ಬೇರೆ. ದಿಂಬಮ್ ಘಾಟ್ನ ಇದೊಂದು ವ್ಯೂ. ಇಲ್ಲಿ ನೋಡಿ, ಆನೆಗಳು ಒಳಗಡೆ ಬರಬಾರ್ದಂತ ಇಲ್ಲಿ ಏನ್ ಮಾಡಿದ್ದಾರೆ, ಕರೆಂಟ್ ಲೈನ್ಗೆ ಈ ತರ ವೈರ್ಗಳನ್ನ ಬಿಟ್ಟಿದ್ದಾರೆ, ಒಂಥರ ಬೇಲಿ ತರ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಬರೀ ಕರೆಂಟ್ ಸಾಕಂದ್ರೆ ಬರೀ ಲೈಟಾಗಿ ಹೊಡೀತು ಅಷ್ಟೇ, ಜಾಸ್ತಿ ಏನು ಇದಾಗಲ್ಲ, ಲೈಟಾಗಿ. ಬ್ರೋ ಅಲ್ಲಿ ಮುಟ್ಟು ಪ್ಲೀಸ್. ಕಾಮಿಡಿ ಮಾಡ್ತಾವನೆ. ಹಾ, ಆನೆಗೀನೆಗಳು ಒಳಗಡೆ ಬಂದ್ರಿ ಅಂತೇಳಿ ಮಾಡಿದ್ದಾರೆ. ನಿನ್ನೇನು ತೋರಿಸಲ್ಲ ಬಿಡಪ್ಪ, ನಿಂದೊಬ್ಬ ಹೆವಿ ಡ್ರೈವರ್ ಅಂತ ಗೊತ್ತು, ಕಾಣಿಸ್ಬಿಟ್ಟೆ ಹಂಗುವೆ. ನಾನೇನು ಅಪ್ಲೋಡ್ ಮಾಡ್ತೀನಿ. ಮಸ್ತು 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 ಎಲ್ಲ ಪಾರ್ಟಿ ಪಬ್ಬು ಗಿಬ್ಬು ಅಂತ ನ್ಯೂ ಇಯರ್ ದಿನ ದಯವಿಟ್ಟು ಯಾರು ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಯಾವುದಾದ್ರೂ ಒಂದು ನೇಚರ್ ಇರುವಂಥ ಪ್ಲೇಸ್ಗೆ ಬಂದು ಎಂಜಾಯ್ ಮಾಡಿ. ಇದು ನಮ್ಮ ಇಂಡಿಯಾದಲ್ಲಿ ಇರುವಂತಹ ತಮಿಳ್ನಾಡಲ್ಲಿದ್ದೀನಿ. ತಮಿಳ್ನಾಡಿನ ದಿಂಬಮ್ ಘಾಟ್ ಸೆಕ್ಷನ್ ಇದೆ. ಇನ್ನು ಘಾಟ್ ಸೆಕ್ಷನ್ ನಾವು ಇನ್ನೂ ಎಂಟ್ರಿ ಆಗಿದ್ದೀವಿ. ಸ್ವಲ್ಪ ಅಷ್ಟೊಂದೇನು ಘಾಟ್ ಅಂತ ಅನಿಸ್ತಿಲ್ಲ. ಸೊ ಮುಂದೆ ಹೋಗ್ತಾ ಇನ್ನೂ ಸ್ವಲ್ಪ ಘಾಟ್ ಜಾಸ್ತಿ ಆಗ್ಬೋದು. ಸೊ ಇಲ್ಲ ಒಂದು ಕಡೆ ಸೈಡಿಗೆ ಹಾಕಿದ್ದೀವಿ. ನಮ್ಮ ಡ್ರೈವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಎಲ್ಲರ ಗ್ರೂಪಲ್ಲಿ ಒಬ್ಬ ಇರ್ತಾನೆ, ಹೆಂಗೆ ಅಂದರೆ ತಾಂತಡಿ ಮಗ. ಅವನೊಬ್ಬ ಬಂದರೆ ಸೀಟೇ ಸಾಕಾಗಲ್ಲ. ಇವನೊಬ್ಬ ಫುಲ್ ನೋಡಿ ಇವಾಗ ಎಷ್ಟು ಜಾಗ ಇದೆ, ಆದ್ರೆ ಹಿಂಗೆ ಬಂದ್ಬಿಟ್ಟು ಹಿಂಗೆ ಕೂತ್ಕೊತಾನೆ. ಯಾಕೆ ಗುರು, ಏನಂದ್ರೆ ಗುರು ಅವನಂದ್ರೆ ತುಂಬಾ ಇಷ್ಟ. ಮುಕ್ಕಾಲ್ ಸೀಟ್ ಒಬ್ಬನೇ ಕೂತ್ಕೊತಾನೆ ಬ್ರೋ. ನಾನು ಮೂಲೆಗೆ ತಳ್ಬಿಟ್ಟು ಕುಚಿಕು ಬ್ರೋ, ಕುಚಿಕು ಬ್ರೋ. ನೀವಿಬ್ರು ಕುಚಿಗಳು ಯಾಕೆ ಇಬ್ರು ಸೇರ್ಕೊ ಒಂದೇ ಹುಡುಗಿ ಮದುವೆ ಬರೋದು? ಯಾರು ಸರಿ ಇಬ್ರು ಒಂದೇ ಹುಡುಗಿ ಮದುವೆ? ಅವನ ಜೊತೆ ಪಾರ್ಟ್ನರ್ಶಿಪ್ ಇವನ್ ಜೊತೆ ನಾವು ಊಟನೂ ಮಾಡಕ್ಕಾಗಲ್ಲ, ಮುಕ್ಕಾಲ್ ಭಾಗ ಅಂತಾನೆ. ಹಂಗಲ್ಲ, ಕೇಳಿಸ್ಕೊ. 3 ದಿವಸ ಇವಳು, 3 ದಿವಸ ಇವನ್ ತಕ್ಕೆ, 3 ದಿವಸ ಅವನ್ ತಕ್ಕೆ. ಉದಾಹರಣೆ ಕೊಡ್ತೀನಿ ಕೇಳು. ಕೇಳಿಸ್ಕೊ. ಐಸ್ ಕ್ರೀಮ್ ಅವನ್ ಪುಟ್ಟಿ, ಕಡ್ಡಿ ಮಾತ್ರ ಇವನು ಕೊಡ್ತಾನೆ. ಕಪ್ಪು ಐಸ್ ತಗೊಬಿಡಿ, ಇಬ್ರು ಚಮಚ ತಗೊಂಡು ಖಾಲಿ ಬೋಲ್ ಕೊಡ್ತಾನೆ ಅಷ್ಟೇ. ಗುರು ನಂಗೊಂದು ಆಸೆ ಗುರು, ನಾನು ಯಾರೋ ಬೆಸ್ಟ್ ಫ್ರೆಂಡ್ ಇರ್ತಾನೆ, ಅವನ ವೈಫ್ ಇರ್ತಾಳಲ್ಲ, ಅವಳನ್ನ ನಾನು ಮದುವೆ ಆಗ್ಬೇಕು. ಇಬ್ರು ಒಂದೇ ಹುಡುಗಿ ಮದುವೆ ಆಗ್ಬೇಕು. ನಾನ್ ನಿಮ್ ಬೆಸ್ಟ್ ಫ್ರೆಂಡ್ ಅಲ್ಲ, ಯಾರಾಯ್ತಾರ ಎನಿಬಡಿ ಇಸ್ ದೇರ್. ಒಂದೇ ಹುಡುಗಿನ ಇಬ್ರು ಫ್ರೆಂಡ್ಶಿಪ್ ಮದುವೆ ಆಗ್ಬೇಕು. ನಾವಾಗಲ್ಲ ಬ್ರೋ, ನೀವಾಗಿ ಬ್ರೋ. ರೂಮ್ಮೇಟ್ಗಳು ಇಬ್ರು ಜೊತೆಲೇ ಇದ್ದೀರಿ. ಇಲ್ಲ, ಅದಕ್ಕೆ ಅಂತ ನಮ್ಮೊಬ್ಬ ಗೆಳೆಯ ಇದ್ದಾನೆ. ಅವ್ನು ನನ್ನ ಜೊತೆ ಯಾವಾಗ್ಲೂ ಬರಲ್ಲ, ಅವನ ಜೊತೆ ನಾನು ಜಾಸ್ತಿ ಟೈಮ್ ಇರಲ್ಲ. ಆದ್ರೂ ನಾನು ಅಂದ್ರೆ ತುಂಬಾ ಪ್ರೀತಿ ವಿಶ್ವಾಸ. ಬಡ್ಡೆ ದಿವಸಲ್ಲಿ ಕರೆದೆ ಟ್ರಿಪ್ ಬರ್ತೀನಿ ಅನ್ಬಿಟ್ಟು ಹೋಗೋ ಮೂವ್ಮೆಂಟ್ ಅಲ್ಲಿ ಕಾಲ್ ಪಿಕ್ ಮಾಡಲ್ಲ ಅಂತ ನನ್ನ ಮಗ ಅವನು. ತಮಿಳ್ನಾಡು ಕೊಯಮತ್ತೂರು ಬನ್ನಾರಿ ಟೆಂಪಲ್ ಹೋಗ್ತಾ ಇದೀವಿ ಅಂದ್ರೆ ಎಲ್ಲರೂ ಹೇಳ್ತಾ ಇದ್ರು ದಿಂಬಮ್ ಘಾಟ್ ಹಂಗೆ ಹಿಂಗೆ ಫುಲ್ಲು ಡೇಂಜರಸ್, ಒಂಚೂರು ಮಿಸ್ ಆದ್ರೆ ಕೆಳಗಡೆ ಬಿದ್ದೋಗ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ನಾನು ತುಂಬಾ ಕಿಲೋಮೀಟರ್ ನೋಡ್ತಾ ಇದ್ದೀನಿ. ಇದು ಯಾವುದು ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಘಾಟ್ ಸೆಕ್ಷನ್. ಆ ತರ ಐತೆ. ಇಲ್ಲೇನು ಆ ತರ ಏನು ಇಲ್ಲ ಅನ್ನಿಸ್ತಾ ಇಲ್ಲ. ನೇಚರ್ ಕೂಡ ಚೆನ್ನಾಗಿದೆ, ಅದೊಂದು ಹೇಳ್ಬೋದು ಅಷ್ಟೇನೆ. ನ್ಯಾಚುರಲ್ ಆಗಿದೆ ಅಂತ ರೋಡ್ ಏನಿಲ್ಲ, ನಮ್ಮೂರು ಕಾಡ್ ರೋಡ್ ಇದ್ದಂಗೆ ಐತೆ ಅಷ್ಟೇ. ಮೇಲ್ಕೋಟೆ ನಮ್ ಮೇಲ್ಕೋಟೆ ತರ ಕಾಣಿಸ್ತೆ ಅಷ್ಟೇನೆ. ಅದ್ ಬಿಟ್ರೆ ಬೇರೆ ಏನಂತ ದಿಂಬಮ್ ಘಾಟು ಮೇಲ್ಕೋಟೆ ಗಿಹಾಸ್ಯ ಏನಿಲ್ಲ. ಶ್ರವಣಬೆಳಗೊಳ ಹೋಯ್ತಿವಲ್ಲ, ಮೇಲ್ಕೋಟೆ ಶ್ರವಣಬೆಳಗೊಳ ರೋಡ್ ಹಿಂಗೆ ಇರುತ್ತೆ. ಚೆನ್ನಾಗೈತೆ. ಅದ್ ಬಿಟ್ಬಿಟ್ರೆ ತುಂಬಾ ಡೇಂಜರಸ್, ಮಿಸ್ಟೀರಿ ಇರುತ್ತೆ, ಸಖತ್ತಾಗಿರುತ್ತೆ. ತುಂಬಾ ಘಾಟ್ ಸೆಕ್ಷನ್, ಹೆವಿ ಡ್ರೈವರ್ ಬೇಕು. ಆತರ ಏನಿಲ್ಲ, ಹಿಂಗೆ ಹೇಳಿ ಹೆವಿ ಡ್ರೈವರ್ ಬೇಕು ಅಂದ್ಬಿಟ್ಟು ಹೆವಿ ಡ್ರೈವರ್ನೇ ಕರ್ಕೊಂಡ್ ಬಂದೆ. ಇದು ನೋಡ್ತಾ ಇದ್ರೆ ನಾನೇ ಓಡಿಸ್ಬೋದು ಅಂತ ಅನಿಸ್ತಾ ಇದ್ದೆ. ಗಾಯ್ಸ್, ಇವನು ಸಾಮಾನ್ಯ ಮಗ ಅಲ್ಲ, ಪಶಿಟ್ ಬಂದ್ರೆ ಇವನು ಮಗನೇ ಅಲ್ಲ, ಕಳ್ಳನ್ ಮಗ. ಗಾಯ್ಸ್, ಇವನು ಮಗ ಅಲ್ಲ, ಬೋಳಿ ಮಗ. ನಿಮ್ ಗ್ರೂಪ್ ಅಲ್ಲಿ ಈ ತರ ಯಾರಾದ್ರೂ ಇದ್ರೆ ಟ್ಯಾಗ್ ಮಾಡಿ. ಕಳ್ಳನ್ ಮಗ ಹಾಳಾಗ್ಬಿಟ್ಟಿರ್ತಾನೆ, ಬಟ್ ನಾವ್ ಹಾಳು ಮಾಡಿದ್ವಿ ಅಂತ ಹೇಳ್ತಾ ಇರ್ತಾನೆ. ಹೇ ಗಾಯ್ಸ್, ಸ್ಟಾರ್ಟ್ ಆಗಿದೆ ದಿಂಬಮ್ ಘಾಟ್. ಬಟ್ ಗಾಡಿ ಓಡಿಸೋರು ತುಂಬಾ ಹುಷಾರಾಗಿರ್ಬೇಕು. ನಮ್ಮ ಫ್ರೆಂಡ್ ಹೇಳ್ ಕಳ್ಸಿದ್ದ, ಬಟ್ ನಾನೆಲ್ಲೋಗ ಆ ಕಡೆ ರೋಡ್ ಎಲ್ಲ ನೋಡಿ ಅಷ್ಟೊಂದೇನಿಲ್ಲ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗೇ ಇದೆ, ಚೆನ್ನಾಗೇ ಕಾಣಿಸ್ತಾ ಇದೆ. ನೋಡಿ ವ್ಯೂಸ್ ಹೆಂಗಿದೆ ಬ್ರೋ, ಏನಿಸ್ತಾ ಇದೆ ಡ್ರೈವರ್ ಬ್ರೋ? ಜಾಲಿ 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 ಜಾಲಿ, ಫುಲ್ ಖಾಲಿ. ಒಂಚೂರು ಯಾಮಾರಿದ್ರೆ ನಾವೇ ಖಾಲಿ. ಎಸ್, ಲೈಫು ತುಂಬಾ ಜಾಲಿ. ಮಾತಾಡ್ಬೇಡಿ, ಇನ್ಮೇಲೆ ಅಷ್ಟೇ. ಯಾವುದೇ ಪಬ್ಗೆ ಹೋದ್ರು ಸರಿ, ಯಾವುದೇ ಇದಕ್ಕೆ ಹೋದ್ರೂ ಸರಿ, ನಿಮ್ಗೆ ಏನು ಹಬ್ಬ ಅಂದ್ರೆ ಎಂಜಾಯ್, ಆ ಎಂಜಾಯೇ ಬೇರೆ, ಇಲ್ಲಿ ಸಿಗೋವಂಥ ಎಂಜಾಯ್ಮೆಂಟೇ ಬೇರೆ. ನೋಡಿ
ಸ್ವರ್ಗ. ಸ್ವರ್ಗ ಅಂತ ಅಂದ್ರೇನೆ ನೇಚರ್ ಅಂದ್ರೇನೆ ಸ್ವರ್ಗ. ಸ್ವರ್ಗ ಅಂತಾನೆ ಬೇರೆ ಇದೆ, ಇದೇ ಸ್ವರ್ಗ. ಈಗ ನೀವೇನು ನೋಡ್ತಾ ಇದ್ದೀರಾ ನೇಚರು, ಇದೇನೇ ಸ್ವರ್ಗ. ನನಗೊಂದು ಆಸೆ ಏನು ಗೊತ್ತಾ, ಬೈ ವಾಕಿಂಗು ಈ ಕಡೆ ಇಳಿದು ಆ ಕಡೆ ಹತ್ತಬೇಕು, ಎಲ್ಲ ಪ್ರಾಣಿಗಳನ್ನ ಮೀಟ್ ಮಾಡ್ಬೇಕಾಗುತ್ತೆ. ಮಿಸ್ ಆದ್ರೂ ನಾವು ಹೊಗೆನೂ ಹಾಕಿಸ್ಕೊತೀವಿ. ಸೂರ್ಯೋದಯದ ಸಮಯದಲ್ಲಿ ಮಂಡ್ಯ ಹುಡುಗರು ದಿಂಬಂ ಘಾಟಲ್ಲಿ ಗಾಡಿ ಓಡಿಸ್ತಾ ಇದ್ರು. ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಆಗಿರ್ಬೋದು, ಆದರೆ ಹಳ್ಳಿ ನೇಚರ್ ಅಂತೂ ಸೇಮ್ ಇದೆ ಅಂತ ಅನ್ಸುತ್ತೆ. ಬಟ್ ನಮ್ಮೂರ ಕಡೆ ಬೆಟ್ಟ ಗುಡ್ಡಗಳಿದೆ, ಇಲ್ಲಿ ತುಂಬ ಘಾಟ್ ಸೆಕ್ಷನ್ ಇದೆ ಅಷ್ಟೇ. ಘಾಟಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಓಡಿಸಿ. ಏನಕ್ಕೆ ಅಂತ ಹೇಳಿದ್ರೆ, ಇನ್ ಕೇಸ್ ಅಪ್ಪಲ್ಲಿ ನೀವೇನಾದ್ರು ಲಾರಿ ಅಥವಾ ವೆಹಿಕಲ್ ಈ ಥರ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಟಚ್ ಆದ್ರೂ ಕೂಡ, ಇನ್ ಕೇಸ್ ನೀವು ಗಾಡಿ ನೀವು ಬಿದೋಗಿರ್ತೀರ ಅಂದ್ರೂ ಕೂಡ ಅವರು ಗಾಡಿ ನಿಲ್ಸಲ್ಲ ಯಾವುದೇ ಕಾರಣಕ್ಕೂ. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಒಂದ್ಸಲಿ ಗಾಡಿ ನಿಲ್ಸಿದ್ರೆ, ಗಾಡಿ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ ಈಗ ಒಂದು ವಾರದಲ್ಲಿ ಹೆಂಗಾಯ್ತು ಹೇಳು, ಹಂಗೆ ದಬಾಕೊಬಿಡ್ತಾರೆ. ಅದಕ್ಕೆ ಅವ್ರು ಗಾಡಿ ನಿಲ್ಸಲ್ಲ. ಏನಕ್ಕೆ ಅಂದ್ರೆ ಗಾಡಿ ಅಪ್ಪಲ್ಲಿ ಇರುತ್ತೆ ಮತ್ತೆ ಲೋಡಲ್ಲಿ ಇರುತ್ತೆ. ಆ ಗಾಡಿ ಏನಾದ್ರು ಒಂದ್ಸಲಿ ಸ್ಟಾಪ್ ಆದ್ರೆ ಮತ್ತೆ ಅಪ್ಪು ಹತ್ಸಕ್ಕೆ ಆಗೋದೇ ಇಲ್ಲ. ರಿವರ್ಸ್ ಬ್ಯಾಕ್ ಸೈಡ್ ಹೋಗಿ ದಬಾಕೊಳ್ಳುವಂತ ಚಾನ್ಸ್ ಇರುತ್ತೆ, ಅಪ್ ಸೈಡ್ ಆಗುವಂತ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅವರು ನಿಲ್ಸೋದೇ ಇಲ್ಲ. ಸೊ ಡ್ರೈವರ್ ಲೈಫು ತುಂಬಾ ಕಷ್ಟವಾಗಿರೋದು. ಅದಕ್ಕೋಸ್ಕರ ಅವ್ರಿಗೆ ಸ್ಯಾಲ್ರಿನೂ ಜಾಸ್ತಿ ಕೊಡಬೇಕು. ನಿಮ್ ಫ್ರೆಂಡ್ಶಿಪ್ ಬಗ್ಗೆ ಏನಾರು ಹೇಳಿ. ಕಾಸು ಕೊಟ್ಟು ಚಿನ್ನ ತಗೋಬಹುದು, ಕಾಸು ಕೊಟ್ಟು ಚಿನ್ನ ತಗೋಬಹುದು. ಇಂಥವ್ರನ್ನ ದೋಸ್ತಿನ ಜೀವನದಲ್ಲೂ ಪಡೆಯಕ್ಕಾಗಲ್ಲ ಬ್ರೋ. ಅಂತ ಕಿತ್ತೋದವರಲ್ಲ, ಒಳ್ಳೆಯವರು. ಏನೇನು ಒಳ್ಳೆ ಗುಣ ನೋಡಿದ್ಯಾ? ಅಂದ್ರೆ ದುಡ್ಡು ಅಂತೂ ಬಿಚ್ಚಲ್ಲ, ಹೇಳ್ತಾ ಇದ್ದೀನಿ. ಮಾಮೂಲಿ ಇರ್ತಾರಲ್ಲ ಬ್ರೋ ಫ್ರೆಂಡ್ಸು, ಕಂಟೆಂಟ್ ದುಡ್ಡಂತೂ ಬಿಚ್ಚಲ್ಲ ಬ್ರೋ. ಅವ್ನು ನೋಡ್ರೆ ಅವ್ರ ಹುಡುಗಿ ಜೊತೆ ಮಾತಾಡ್ಕೊ ಬರ್ತಾನೆ. ಟ್ರಿಪ್ ಬಂದ್ರೆ ಅವನೇ ಉಮೇಶ್ ಅಂತ ಕಾಲ್ ಕಿಸ್ಕ ಮನಿ ಕತಾನೆ ಕಾರ್ ಒಳಗೆ. ನಾನು ಒಬ್ಬ ಡ್ರೈವರ್ ಏನ್ ಮಾಡ್ಲಿ ಬ್ರೋ. ಇನ್ನೊಬ್ಬ ಅಜಿ ಅಂತ ಅವನೇ, ಪಾಪ ನಾನೇ ನಂದೇ ಯೂಟ್ಯೂಬ್ ಇದು. ಅವನೇ ಮ್ಯಾಪ್ ಹಾಕೊಂಡು ಕೊಡ್ತಾನ ನನಗೆ, ಹೋಗು ಮಚ್ಚಿ ಇಂತೆ ರೂಟ್ಗೆ ಅಂತ. ಅವನು ಅಂತ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ ಬ್ರೋ. ಕುಡ್ಕು ಗೊತ್ತೈತೆ, ಹಿಂದೆ ಕುಣ್ಸೂರ್ ಗೊತ್ತಾಯ್ತದ, ಮುಂದೆ ಕುತ್ಕೊಂಡಲ್ಲ. ನಾನೇ ಮುಂದೆ ಕುತ್ಕೋತೀನಿ ಬಾ ಮನೆ. ನೀನ್ ಅವಾಗ್ಲೇ ಕುತ್ಕೋಬೇಕಿತ್ತು ಗುರು ನೀನು. ಇವನ್ ಬಗ್ಗೆ ಹೇಳ್ತೀನಿ ಕೇಳಿ ಗಾಯ್ಸ್. ಇವ್ನ್ ಹೆಂಗೆ ಅಂದ್ರೆ ಅವ್ರ ಹುಡುಗಿ ಫೋನ್ ಬಂದಾಗ ಆಕ್ಟಿವ್, ಅವ್ರ ಹುಡುಗಿ ಯಾವಾಗ ಕಾಲ್ ಕಟ್ ಮಾಡ್ತಾಳೆ ಅವಾಗ ಡಿಆಕ್ಟಿವ್, ಸ್ವಿಚ್ ಆಫ್ ಮಾಡ್ಕೊತಾನೆ. ಇವ್ನ್ ಹಂಗಲ್ಲ, ಸಾಂಗ್ ಹಾಕ್ತೀನಿ ಅಂತ ಬೋಳಿ ಮಗ 5 ವರ್ಷದಿಂದ ಒಂದೇ ಸಾಂಗ್ ಹಾಕ್ತಾನೆ. ಯಾವ್ದು ಗುರು ನಿಮ್ ಫೇವ್ರೇಟ್ ಸಾಂಗು? ಯಾರು 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 ಅಂದ್ಬಿಟ್ಟು 5 ಸಾಂಗ್ ಒಂದೇ ಸಾಂಗ್ ಹಾಕ್ತಾನೆ ಇರ್ತಾನೆ. ಈ ಬೊಡ್ಡೆ ಇದನ್ ಜೀವನನೇ ಕೇಳ್ಬೇಡ. 2025 ಏನ್ ಮಾಡ್ತೀಯ ಅಂದ್ರೆ ತಿನ್ಬೇಕು, ಉಣ್ಬೇಕು, ಸುತ್ತಾಡ್ಬೇಕು. ಫುಲ್ ಜಾಲಿ. ಚಳಿ ಕಿಳಿತಾ ಇದೆವಲ್ಲ ಈಗ, ಹೆಂಗೈತೆ ನೋಡು. ಈ ಕೆಳಿ ಕಿಳಿತಾ ಇದೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಡ್ರೈವರ್ಗಳ ಮಧ್ಯೆ. ಏನಕ್ಕೆ ಅಂದ್ರೆ ಅದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರ. ಏನಕ್ಕೆ ಅಂತ ಹೇಳಿದ್ರೆ, ಈಗ ಕೇಳಿಸ್ಕೊ, ಆರ ನೋಡಿದ್ವಿ ಮತ್ತೆ ಈ ಕಡೆಯಿಂದ ಬರ್ತಾ ಇದ್ದಾನೆ ಅಂದ್ರು, ಅವ್ನು ಲೆಫ್ಟ್ ಅಲ್ಲಿ ಬರ್ತಾ ಇದ್ದಾನೆ ಅಂದ್ರೆ ಅವ್ನು ಸ್ವಲ್ಪ ಸೈಡ್ ಕೊಡ್ತಾನೆ, ಸೈಡ್ ಹಾಕೊಂಡಿರ್ತಾನೆ. ಇದೊಂದು ಅಂಡರ್ಸ್ಟ್ಯಾಂಡಿಂಗು ಅವ್ರಿಗೆ ಗೊತ್ತು. ಆಮೇಲೆ ಗಾಡಿನ ಎಷ್ಟು ಸ್ಲೋ ಆಗಿರ್ತೀವಿ ನೋಡು ಇಲ್ಲಿ. ನೋಡಿ ಗಾಯ್ಸಲ್ಲಿ ಕಾರ್ ಹೆಂಗೆ, ಗಾಡಿ ಯಾವಾಗ ಸ್ಲೋ ಮಾಡ್ತೀವಿ ಅವಾಗ ಕಾರ್ ಈ ತರ ರಿವರ್ಸ್ ಹೋಗ್ತಾ ಇರುತ್ತೆ. ಇನ್ ಕೇಸ್ ಈ ಕಾರ್ ಆಗಿದೆ ಅಂದ್ರೆ ಓಕೆ, ಇನ್ ಕೇಸ್ ಲೋಡ್ ಗಾಡಿ ಅಂತ ಹೇಳಿದ್ರೆ ಏನ್ ಕತೆ ಅಲ್ವಾ? ಇದೇ ಪ್ರಾಬ್ಲಮ್. ಯಾವ್ದು ಟೊಯೋಟಾ ಇನೋವಾನಾ, ಸ್ವಿಫ್ಟಾ? ಇಲ್ಲ, ಎರ್ಟಿಕಾ. ಟೆಂಪಲ್ ಹೊಡೆದಾಗಿರೋದು ಡಿಸ್ಪ್ಲೇ, ಅಲ್ಟಿಮೇಟ್ ಡಿಸ್ಪ್ಲೇ. ಮಚ್ಚಾ, ಲೈಫಲ್ಲಿ ನೀನು ಏನು ಸಂಪಾದನೆ ಮಾಡ್ತೀಯ, ಎಷ್ಟು ಸಂಪಾದನೆ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ ಥರ ನೀನು ಲೈಫ್ನ ಎಷ್ಟು ಎಂಜಾಯ್ ಮಾಡ್ತೀಯ, ನೀನು ಲೈಫ್ ಅನ್ನೋದನ್ನ ಎಷ್ಟು ನೋಡಿದ್ಯಾ ಅನ್ನೋದು ಇಂಪಾರ್ಟೆಂಟು. ಏನಕ್ಕೆ ಅಂತ ಅಂದರೆ, ಲೈಫು ಯಾವಾಗ ಹೆಂಗೆ ಟರ್ನ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾರ ಜೀವನ ಎಲ್ಲಿಗೆ ಮುಕ್ತಾಯ ಆಗುತ್ತೆ, ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಏನು ಮಾಡಬೇಕು, ಏರಷ್ಟು ದಿನ ಆದಷ್ಟು ಎಂಜಾಯ್ ಮಾಡಬೇಕು. ನೀವು ದುಡ್ಡು ಮಡಿಕೊಂಡ್ರೆ ಕದ್ಬಿಡ್ತಾರೆ ಅನ್ಕೊಳ್ಳಿ. ನೋಡಿ, ಒಂದು ಗಾಡಿ ಕೆಟ್ಟೋಗೈತೆ ಗಾಡಿ. ಈ ಥರ ಘಾಟ್ ಸೆಕ್ಷನಲ್ಲಿ ಕೆಟ್ಟೋಗ್ಬಿಟ್ರೆ ಏನಪ್ಪ ಕತೆ? ನಿಂತಿರೋದೇ ಹಿಂದಗಡೆ ಹೋಗೋ ಗಂಟ. ಖಾಲಿ ಆಯ್ತು ಅಂದ್ರೆ ಅವಾಗ ಬರ್ತವೆ. ಈ ಕಡೆ ನಾವು ಬರೋ ಲೈನಲ್ಲಿ ಖಾಲಿ ಆಯ್ತು ಅಂದ್ರೆ ಮಾತ್ರ ಹೋಗೋದು. ಲೈಫಲ್ಲಿ ಮಚ್ಚ ಏನ್ ಗೊತ್ತಾ, ನೀನ್ ಇನ್ ಕೇಸು ದುಡ್ಡು ಸಂಪಾದನೆ ಮಾಡು, ಜನಗಳ ಸಂಪಾದನೆ ಮಾಡು. ದುಡ್ಡು ಯಾವಾಗಂದ್ರೆ ಅವಾಗ ಖಾಲಿ ಆಗುತ್ತೆ. ಇದು ಹೋಗ್ತಾ ಇರುತ್ತೆ ನಾಳೆ ದಿನ ಹೋಗುತ್ತೆ. ಆತರ ಫ್ರೆಂಡ್ಶಿಪ್ ಕೊನೆ ತನಕ ಉಳಿಸ್ಕೋಬೇಕು ಅಂದ್ರೆ ಯಾವತ್ತೂ ಮನ್ಸೂನು ಕೊನೆ ತನಕ ಉಳಿಸ್ಕೊಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ, ಯಾವುದೇ ಒಂದು ಮನುಷ್ಯ ಅಂತ ಅನ್ಕೋ, ಅವನ ಅವಶ್ಯಕತೆ ಇದ್ದಾಗ ಮಾತ್ರ ಜೊತೆಗಿರೋದು. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಹೇಳ್ತೀನಿ ಕೇಳ್ಕೊ, ನೀನು ಮದುವೆ ಆಗ್ತಿ, ಏನಕ್ಕೆ? ನಿನಗೆ ಭಾಳ ಸಂಗತಿ ಬೇಕು.
ಒಂದು ನಿನ್ನ ವಂಶ ವೃದ್ಧಿ ಮಾಡೋಕ್ಕೋಸ್ಕರ ಬೇಕು, ಅಥವಾ ನಿನ್ನ ಕಷ್ಟಕ್ಕೆ ಊಟ ಮಾಡಕ್ ಹೋಗ್ಲಿ ಅದಕ್ಕೋಸ್ಕರ ಆಗ್ಲಿ ಬೇಕು. ಕಷ್ಟ ಸುಖ ಕೇಳಕ್ ಅದ್ ಯಾವ್ದು ಬೇಡ ಅಂತ ಹೇಳಿದ್ರೆ ನೀ ಮದುವೆ ಆಗ್ತಿದ್ದ ಇಲ್ಲ. ಅವ ಏನ್ ಗೊತ್ತಾ, ಮನುಷ್ಯ ಹೆಂಗೆ ಅಂದ್ರೆ ಅವಶ್ಯಕತೆ ಅಷ್ಟೇ, ಏನಿಲ್ಲ. ಈಗ ಫ್ರೆಂಡ್ಶಿಪ್ ಆದ್ರೂ ಅಷ್ಟೇ, ಏನಾದ್ರೂ ಅಷ್ಟೇ, ಅವಶ್ಯಕತೆ ಇದ್ದಾಗ ಜೊತೆಗಿರ್ತಾರೆ ಕೆಲವರು. ಮನೆಯವ್ರಿಗೂ ಹೇಳ್ಕೊಳ್ಳೋ ಆಗದೆ ಹೋದದು ಫ್ರೆಂಡ್ ಹೇಳ್ಕೋಬಹುದು. ಬಟ್ ಕೆಲವ್ರು ಮೋಸ ಮಾಡ್ತಾರಲ್ಲ, ಏನ್ ಮಾಡ್ತೇವೆ? ಎಲ್ಲರೂ ಇರ್ದೇ ಇರ್ತಾರೆ, ಏನ್ ಮಾಡಕ್ಕಾಗಲ್ಲ ಅಂತೀಯ? ಏನ್ ಗೊತ್ತಾ, ಒಂದ್ ಬಿಂದಿಗೆ ನೀರಲ್ಲಿ ಒಂದ್ ಲೋಟ ನೀರ್ ತೆಗೆದ್ರೆ ಒಂದ್ ಲೋಟ ನೀರ್ ತೆಗೆದ್ರೆ ಖಾಲಿ ಆಗುತ್ತೆ ಒಂದ್ ಬಿಂದಿಗೆ ನೀರು. ಖಾಲಿ ಆಗಲ್ಲ ಹಂಗಂತ. ಮತ್ತೆ ಹಂಗೆ ಅವನು ಹೋದ ಇನ್ನೊಬ್ಬ ಯಾವನಾರ ನಿಯತ್ತಾಗಿರೋನ್ ಸಿಗ್ತಾನೆ ಫ್ರೆಂಡು. ಅದು ನಿಜನೇ ಬಿಡು. ಬೇರೊಂದು ಸ್ಟೇಟ್ ಅಲ್ಲಿ ನಮ್ಮ ಕರ್ನಾಟಕ ಗಾಡಿಗಳು ನೋಡೋದ್ರಲ್ಲಿ ಆಗೋ ಖುಷಿ ಇದೆಯಲ್ಲ, ಸೈಕ್ ಅನ್ಕೊಳ್ಳಿ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. KA ಕರ್ನಾಟಕ ಆಲ್ವೇಸ್. ಕರ್ನಾಟಕ ಅಂದ್ರೇನೆ ಒಂದು ಗೊತ್ತಿದೆ ಗುರು. ಬೆಂಗಳೂರು ಅಂದ್ರೆ ಬಿಡು, ಇಡೀ ಆಲ್ ಓವರ್ ವರ್ಲ್ಡ್ಗೆ ಗೊತ್ತು ಬೆಂಗಳೂರು ಅಂದ್ರೆ. ಇನ್ನೊಂದು ಗೊತ್ತಾ, ರಾಜಧಾನಿ ಬೆಂಗಳೂರು, ಕನ್ನಡದ ರಾಜಧಾನಿ ಹೇಳು ಮಂಡ್ಯ. ಬಿರುದು ಕೊಟ್ಟಾಯ್ತು ಆಲೆ ಕೊಟ್ಬಿಟ್ರ. ಅದನ್ನ ವಿಡಿಯೋ ಮಾಡ್ಬೇಕು ಅಲ್ವಾ? ನೋಡಿ, ನಾವು ಮಾತಾಡ್ಕ ಎಂಜಾಯ್ ಮಾಡ್ತಾರೆ. ಇನ್ನೊಬ್ಬ ನೋಡಿ ಅವ್ನ ಫ್ರೆಂಡ್ ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾನೆ. ಏನಾದ್ರು ಅನ್ನಿ ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳ್ಗಿ, ತಾಯಿ ಬಿಟ್ರೆ ಫ್ರೆಂಡ್ ಮಾತ್ರ ಈ ತರ ಪ್ರೀತಿನ ಕೊಡಕ್ ಆಗೋದು. ಏನಂತೀಯ ಬ್ರೋ? ಕೈ ತುತ್ತು ಕೊಟ್ಟವಳೆ ಇಂಡಿಯಾ ಅಜ್ಜಿ. ತಾಯಿಯ ಮಮತೆಯನ್ನು ತೀರ್ಸೋನೆ ಗೆಳೆಯ. ಯಾಕೆ ಲವರ್ ಕೊಡಲ್ವಾ? ಲವರ್ ಆಗಲ್ಲ, ನಿಯತ್ತಾಗಿ ಇರೋದು ಇಲ್ಲ ಹಂಗಂತೀಯ? ಈಗ ಲವ್ ಅಲ್ಲಿ ಬ್ರೇಕಪ್ ಮತ್ತೆ ಮೋಸ ಎಲ್ಲ ಮಾಡ್ತಾ ಇರೋದು ಏನಕ್ಕೆ ಹೇಳು? ನಮ್ದ ಬ್ರೇಕ್ ಸ್ಮೆಲ್ಲು ಬೇರೆ ಗಾಡಿದು ಇಲ್ಲ, ಬೇರೆ ಗಾಡಿ. ಇವಾಗ ಪ್ರೀತಿ ಅನ್ನೋದು ಪ್ರೀತಿ ತರ ಎಲ್ಲ ಗುರು, ಅವಶ್ಯಕತೆ ಆಗ್ಬಿಟ್ಟೈತೆ. ಇವಾಗ ಹೆಂಗೆ ಅಂದ್ರೆ ಹುಡುಗಿರಿಗೆ ಹುಡುಗರು ಬೇಕು, ಹುಡುಗರಿಗೆ ಹುಡುಗಿರು ಬೇಕು, ಶೋಕಿಗಾಗಿರ್ಲಿ ಓಡಾಡಕ್ಕೆ, ಆಯ್ತಾ? ಇದು ಕಾನ್ಸೆಪ್ಟ್. ಮತ್ತೆ ಇನ್ನೊಂದು ಏನಂದ್ರೆ, ಈಗಿನ ಕಾಲೇಜಲ್ಲಿ ನಡೀತಾರೋ ಪ್ರಕಾರ ಯಾವ್ದಾರು ಒಂದು ಹುಡುಗಿ ಕಾಲೇಜಿಗೆ ಬೇಕು ಅಂದ್ರೆ ನಂಗೆ ಲವ್ ಮಾಡಕ್ ಒಬ್ಬ ಹುಡುಗ ಬೇಕು, ಇದು ಅವಳ ಕಾನ್ಸೆಪ್ಟ್. ಯಾವ್ದೇ ಕಾಲೇಜ್ ಹುಡುಗ ಆದ್ರೂ ಅಷ್ಟೇ, ಲೈಫಲ್ಲಿ ಒಂದು ಹುಡುಗಿ ಬೇಕು, ಏನೋ ಓಡಾಡಕ್ಕೆ, ಸುತ್ತಾಡಕ್ಕೆ, ಮೆಸೇಜ್ ಮಾಡಕ್ಕೆ, ಮಾತಾಡಕ್ಕೆ, ಇದು ಅವಶ್ಯಕತೆ. ಅಲ್ಲಿ ಪ್ರೀತಿ ಅನ್ನೋದು ಬರ್ತಾ ಇಲ್ಲ, ಅವಶ್ಯಕತೆ. ಕೆಲವರು ಆಸೆ ಅನ್ನೋದನ್ನ ತೀರಿಸ್ಕೊಬಿಟ್ಟು ಚೀಟ್ ಮಾಡ್ತಾರೆ. ಏನಂತೀವಿ ಉಮೇಶ್ ಬ್ರೋ? ಲವ್ ಮಾಡ್ಬೇಕಾ ಬೇಡ? ಈ ನನ್ನ ಮಗನ್ ಹೇಳೋ ಗುರು, ಹೋಗಿ ಅದೇ ಡೈಲಾಗ್ 100 ಸಲ ಹೇಳಕ ಸಾಯ್ತಾನೆ. ಕೆಟ್ಟೋಗೈತೆ ಅಂತೀಯಾ? ಗಾಡಿ ಕಂಡೀಷನ್ ಆಗಿರ್ಬೇಕು ಬ್ರೋ. ಇದ್ರು ಬ್ರೋ, ಡೌನ್ ಇಲ್ಲ ಗಾಡಿಗಳು, ಯಾವ್ದೇ ನೀನ್ ಶೋರೂಮ್ ಗಾಡಿ. ಹೆವನ್ ಸ್ವರ್ಗ ಇಲ್ಲೆಲ್ಲ ಐತೆ ಅಲ್ಲ, ಇಲ್ಲೇ ಐತೆ. ನೇಚರೇ ಸ್ವರ್ಗನೇ ನೇಚರ್. ಇನ್ನು ಕುತ್ಕೊಂಡು ಏನ್ ಬಂದ್ರು ಮನೇಲಿ ಕುತ್ಕೊಂಡು ಏನಾರ ಮಾಡ್ತಾ ಇದ್ದೀರಾ? ನ್ಯೂ ಇಯರ್ಗೆ ಪಬ್ಬಿಗೆ ಹೋಗ್ಬೇಡಿ ಕಣ್ರೋ. ಯಾಕೋ ಸುಮ್ಕೆ ದುಡ್ಡು ಗಿಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಕುಡ್ದು ಹಾಳಾಯ್ತಾರೆ, ಎಲ್ಲಿ ತಾಳು ಮಾಡ್ಕೊಂತಾರ. ಬನ್ನಿ, ನೇಚರ್ ನೋಡಿ, ನೇಚರ್ನ ಎಕ್ಸ್ಪ್ಲೋರ್ ಮಾಡಿ, ಇದೇ ಸ್ವರ್ಗ.